ವಂತೆ ಎಂದರು ಸುಭದ್ರ. ಏನೊಂದು ಮಾತನಾಡದೆ ತನ್ನ ಕೋಣೆಗೆ ನಡೆದಳು ಜಾನಕಿ. ಅವಳನ್ನು ಕಂಡ ಶ್ರೀರಾಮನಿಗೆ ಅವಳಿಗೆ ಬೇಸರವಾಯಿತೆಂದು ಅರ್ಥವಾಯಿತು. ಸುಭದ್ರರವರು ದೇವಿಯನ್ನು ಅತಿ ಮುದ್ದಾಗಿ ಕಾಣುವುದು ಶ್ರೀರಾಮನಿಗೆ ಹೊಸತಲ್ಲ, ಅದು ಮೊದಲಿಂದಲೂ ಇದ್ದದ್ದೇ. ಹಾಗಾಗಿಯೇ ಅವನಿಗೆ ಸುಭದ್ರ ಮತ್ತು ದೇವಿಯ ಮೇಲೆ ಯಾವುದೇ ಅನುಮಾನವೂ ಬರಲಿಲ್ಲ. ಹಾಗೆಯೇ ಸುಭದ್ರರವರಿಗೆ ಜಾನಕಿಯ ಮೇಲೆ ಕೋಪ ಇರುವುದು ಅವನಿಗೆ ತಿಳಿದಿತ್ತು. ಅವರ ಗುಣವೂ ಅವನಿಗೆ ಗೊತ್ತಿದ್ದದ್ದೇ. ತಾನು ಜಾನಕಿಯ ಪರ ಮಾತನಾಡಿದರೆ ಮತ್ತೆ ಅದನ್ನೇ ದೊಡ್ಡದು ಮಾಡಿ ಜಾನಕಿಗೆ ಬೈಯುವರೆಂದು ಸುಮ್ಮನಿದ್ದ ಅವ. ಅಷ್ಟಕ್ಕೆ ಬಿಡದೆ ದೇವಿ, ಮಾವ ಇನ್ನು ಸ್ವಲ್ಪ ಬಡಿಸಲಾ ಎಂದು ಅವನ ತಟ್ಟೆಯ ಹತ್ತಿರ ಪಾತ್ರೆ ಹಿಡಿದಳು. ಬೇಡ ಬೇಡ ಸಾಕು ಎಂದ ಶ್ರೀ. ಅವನಿಗೀಗ ಜಾನಕಿಯನ್ನು ಕಾಣುವ ಅವಸರ. ಮಾವ ಇನ್ನು ಸ್ವಲ್ಪ ತಗೋ ಎಂದಳು ಸಣ್ಣ ಮಗುವಿನ ಹಾಗೆ. ಬೇಡ ಅಂದೆ ತಾನೆ ರೇಗಿದ ಅವ. ಮೊದಲಿಂದಲೂ ಅವನಿಗೆ ಅವಳ ಹುಚ್ಚಾಟಗಳು ಹಿಡಿಸದು. ಅಳುಮುಖ ಮಾಡಿ ಅಲ್ಲಿಂದ ನಡೆದಳು ದೇವಿ. ಶ್ರೀರಾಮ, ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು. ಕೈ ತೊಳೆದು ಎದ್ದ ಶ್ರೀರಾಮನಿಗೆ ಕೇಳಿದರು. ಹಾಂ ಹೇಳು ಅವ್ವ. ಕೇಳಿದ ಕೂದಲು ಮೇಲೇರಿಸಿ. ದೇವಿ ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದವಳು. ನಿನ್ನ ಮದುವೆ ಆದಮೇಲೆ ಅವಳ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದು ನಿನಗೆ ಗೊತ್ತಿರಲಿ, ಅದಕ್ಕೆ ಹೇಳ್ತಿದ್ದೀನಿ. ಅವಳ ಮನಸ್ಸಿಗೆ ನೋವಾಗ